ನೇತ್ರದಾನ ಜಾಗೃತಿಗೆ ರಾಣೆಬೆನ್ನೂರಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮೆಗಾ ವಾಕಥಾನ್. ಅಂಧತ್ವದ ಅನುಭವಕ್ಕೆ 2 ಕಿಲೋಮೀಟರ್ ನಡೆಗೆ ರಾಣೆಬೆನ್ನೂರಿನಲ್ಲಿ ಸ್ನೇಹದೀಪ ವತಿಯಿಂದ ಮೆಗಾ ವಾಕಥಾನ್. ಸಾವಿನ ನಂತರವೂ ಬೆಳಕು ನೀಡುವ ಸಂದೇಶ, ನೇತ್ರದಾನ ಜಾಗೃತಿಗೆ ಮಹಾ ವಾಕಥಾನ್. ಲೂಯಿಸ್ ಬ್ರೈಲ್ ರವರ ದಿನಾಚರಣೆಯ ಅಂಗವಾಗಿ ಇಂದು ರಾಣೆಬೆನ್ನೂರಿನಲ್ಲಿ ಬ್ಲೈಂಡ್ ಫೋಲ್ಡ್ ವಾಕಥಾನ್ ಅನ್ನ ಆಯೋಜನೆ ಮಾಡಲಾಗಿತ್ತು. 2 ಕಿಲೋಮೀಟರ್ ವರೆಗೂ ಬ್ಲೈಂಡ್ ಫೋಲ್ಡ್ ಅನ್ನ ಕಟ್ಟಿಕೊಂಡು ನಡೆಯುವ ಮೂಲಕ ಅಂಧರ ಬದುಕಿನ ಚಾಲೆಂಜ್ಗಳನ್ನ ಅನುಭವಿಸುವ ಈ ಮೆಗಾ ವಾಕಥಾನ್ ಎಂದು ರಾಣೆಬೆನ್ನೂರಿನಲ್ಲಿ ನಡೆಯಿತು. ಸ್ನೇಹಿತರೆ, ನಮ್ಮ ಸ್ನೇಹದೀಪ್ ಸಂಸ್ಥೆ 2016ರಿಂದ ರಾಣೆಬೆನ್ನೂರಲ್ಲಿ ಯಾವಾಗ ಸ್ಥಾಪನೆಗೊಂಡಿತ್ತು ಅಂದಿನಿಂದ ಅಂಧರಿಗಾಗಿ ಒಂದು ವಿಶೇಷವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಬರ್ತಿದೆ. ಇದು ಇಲ್ಲಿವರೆಗೆ ನಾವು ಯಶಸ್ಸಾಗಿ ಕೆಲಸ ಮಾಡ್ಕೊಂಡು ಬರ್ತಿದೀವಿ. ಇದಕ್ಕೆ ಕಾರಣ ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇದರಲ್ಲಿ ಕೊಡುಗೆ ಇದೆ. ಅದಕ್ಕಾಗಿ ನಾನು ರಾಣೆಬೆನ್ನೂರು ಜನರನ್ನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಾಗೆ ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸಂಸ್ಥೆ ಒಂದು ಅಂಧರಿಗಾಗಿ ಒಂದು ಶಾಲೆ ನಡೆಸ್ತಿದೆ, ಹಾಗೆ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ನಡೆಸ್ತಿದೆ, ಹಾಗೂ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ವಸತಿ ನಿಲಯಗಳನ್ನು ಕೂಡ ನಡೆಸ್ತಿದೆ. ಎಲ್ಲ ಒಂದು ಕೆಲಸ ಇಲ್ಲಿವರೆಗೆ ಯಶಸ್ಸಾಗ್ತಿದೆ ಅಂದ್ರೆ ನಮ್ಮ ದಾನಿಗಳಿಂದ. ಯಾಕೆಂದ್ರೆ ನಮ್ಮ ದಾನಿಗಳು ಅಥವಾ ಹಿತೈಷಿಗಳು ಇಲ್ಲೇ ಒದಗಿದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸೊ ಅದು ಕೂಡ ನಾನು ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸ್ನೇಹಿತರೆ, ಹಾಗೆ ನೀವು ಈ ಒಂದು ಮೆಗಾ ವಾಕಥಾನ್ ಏನ್ ಬಂದಿದ್ದೀರಾ, ಈ ಒಂದು ಮೆಗಾ ವಾಕಥಾನ್ ಮಾಡುವುದರ ಮೂಲಕ ನಮ್ಮ ಸಂಸ್ಥೆ ಇನ್ನೊಂದು ಮೈಲುಗಲ್ಲು ತಲುಪ್ತಿದೆ. ಈಗಾಗಲೇ 2 ವಾಕಥಾನ್ ಮುಗ್ದಿದೆ, ಇದು 3ನೇ ವಾಕಥಾನ್. ಈ ವಾಕಥಾನ್ ಮಾಡೋದು ಕೇವಲ ವ್ಯಾಯಾಮ ಮಾಡ್ಲಿಕ್ಕೋಸ್ಕರ ಅಲ್ಲ, ಇದು ಒಂದು ಸಂದೇಶವನ್ನು ಮುಟ್ಲಿಕ್ಕೆ, ನೇತ್ರದಾನದ ಮಹತ್ವವನ್ನು ತಿಳಿಸ್ಲಿಕ್ಕೆ ನಾವು ಈ ಒಂದು ವಾಕಥಾನ್ ನಡೆಸ್ತಿದ್ದೀವಿ. ಅದಕ್ಕಾಗಿ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಂದು ಶಾಲೆ ಮಕ್ಕಳಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಮಯದ ಅಭಾವದಿಂದ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು. ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಮುದ್ದು ಮಕ್ಕಳೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಮೆರುಗು ತುಂಬಿದ ಮೇಘನಾ ನಾಡಿಗರ್ ಮತ್ತು ವಿನಾಯಕ್ ಕೆಂಚನಗೌಡರು ಮತ್ತು ಸಂಜಯ್ ಕುಮಾರ್ ಮಿರ್ಜಿ ವರದರಾಜ್ ಮತ್ತು ಇತರ ಸಿಬ್ಬಂದಿ ವರ್ಗದವರೇ, ನಾನು 10 ವರ್ಷ ಈ ರಾಣೆಬೆನ್ನೂರಲ್ಲಿ ನಮ್ಮ ಸ್ನೇಹದೀಪ 6 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭ ಮಾಡಿ ಈಗ ಸುಮಾರು 60 ವಿದ್ಯಾರ್ಥಿಗಳಿದ್ದಾರೆ. ಎಷ್ಟೋ ಜನಕ್ಕೆ, ಕೆಲವು ಜನಕ್ಕೆ ಕೆಲಸ ಸಿಕ್ಕಿದೆ, ಕೆಲವು ಜನಕ್ಕೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಈ 10 ವರ್ಷ ಕಳೆದಾಗ ನಾವೇನಂತ ಇವಾಗ ನಿರ್ಧಾರ ಮಾಡಿದ್ದೀವಿ ಅಂತಂದರೆ, ಹಳೆಯ ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಕೆಲಸ ಸಿಕ್ಕಿಲ್ಲ ಅವ್ರಿಗೆ ಮತ್ತೊಮ್ಮೆ ಕಂಪ್ಯೂಟರ್ ತರಬೇತಿ ಕೊಟ್ಟು ಯಾವುದಾದ್ರೂ ಒಂದು ಕೆಲಸವನ್ನು ಒದಗಿಸ್ಕೊಡೋಕ್ಕೆ ಪ್ರಯತ್ನ ಪಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಎರಡನೇದಾಗಿ 10 ವರ್ಷಗಳ ಸಾಧನೆಗೆ ನಾವು 12 ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಏಪ್ರಿಲ್ ಕೊನೆ ವಾರದಲ್ಲಿ ಹಳೆ ಮತ್ತು ಹೊಸ ವಿದ್ಯಾರ್ಥಿಗಳ ವಿಲೀನ ಮಾಡಿ ಹಾಲು ಜೇನು ಎಂಬ ಒಂದು ಟೂರ್ನಮೆಂಟ್ ಮಾಡಬೇಕು, ಕ್ರಿಕೆಟ್ ಟೂರ್ನಮೆಂಟ್. ಒಂದು 3 ಟೀಮ್ ಮಾಡಿ, ಅದು PV ಮಂಜು ಅವರು ನಮ್ಮ ಹಳೆ ವಿದ್ಯಾರ್ಥಿಗಳು ವಹಿಸ್ಕೊಂಡಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ನಾವು ಪ್ಲಾಂಟೇಶನ್, ನಾನೇ ಸ್ವತಃ 501 ಗಿಡ ಹಾಕಿಸ್ಬೇಕು ಈ ರಾಣೆಬೆನ್ನೂರಲ್ಲಿ ಅಂತ ನಿರ್ಧಾರ ಮಾಡಿದ್ದೀನಿ. ಜುಲೈ 2nd ವೀಕಲ್ಲಿ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಂಸ್ಥೆಗೆ ಯಾರ್ಯಾರು ನಮ್ಮ ಸಿಬ್ಬಂದಿ ವರ್ಗದವರಾಗಿದ್ದಾರೋ ಅವರನ್ನೆಲ್ಲ ಕರೆಸ್ಬಿಟ್ಟು ಒಂದು ಸನ್ಮಾನ ಕಾರ್ಯಕ್ರಮ. ಇನ್ನು ಮಿಕ್ಕಿದೆಲ್ಲ ನಾವು ಯಾವುದು ಡಿಸೈಡ್ ಮಾಡಿಲ್ಲ. ಸರ್, ನಮ್ಮ ವೀರೇಶ್ ಮೋಟಗಿರಾಜನ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತಿದ್ದೀನಿ. ನೀವು ಈ ಅಶ್ಯೂರೆನ್ಸ್ ಕೊಡ್ತಿದ್ದೀರಾ ಇಷ್ಟು ಗ್ಯಾದರಿಂಗ್ ಮುಂದೆ, ನೀವೊಂದು ನಮ್ಮ ನಿವೇಶನವನ್ನು ಕೊಡ್ತೀರಾ ಅಂತ. ಅದೇ ರೀತಿಯಾಗಿ ನಮ್ಮ ಸಾಗರ್ ಸರ್ ಸಿದ್ಧೇಶ್ವರ ಬಂದಿದ್ದಾರೆ, ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಈಗಾಗಲೇ ನಮಗೆ ಅವರನ್ನು ಬ್ರೈಲ್ ಪ್ರಿಂಟರ್ ಕೊಟ್ಟಿದ್ದಾರೆ. ಸರ್, ವಿ ಆರ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ವಿ ಆರ್ ಯೂಸಿಂಗ್ ದ ರಿಸೋರ್ಸ್ ಫಾರ್ ಪ್ರಿಂಟಿಂಗ್ ಬ್ರೈಲ್ ಬುಕ್ಸ್ ಫಾರ್ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ಓವರ್ ಕರ್ನಾಟಕ. ಸ್ನೇಹದೀಪ ಅಂಧವಿಕಲರ ಸಂಸ್ಥೆ ಲೂಯಿಸ್ ಬ್ರೈಲ್ ದಿನಾಚರಣೆ ಪ್ರಯುಕ್ತ ನೇತ್ರದಾನ ಜಾಗೃತಿ ಮೂಡಿಸಲು ವಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ, ನಿಜವಾಗಲೂ ನಾವು ಕಣ್ಣಿದ್ದು ಕುರುಡರಾಗಿದ್ದೀವಿ. ಈಗ ನೀವು ಕಣ್ಣಿಲ್ದರ
ಕಣ್ಣಿದ್ದಂಗೆ ಆಗಿದ್ದೀರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆಗೆ ಬರಬೇಕಂತ ಆಸೆ ಇತ್ತು. ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ಇಲ್ಲಿಂದ ಅರ್ಜೆಂಟಾಗಿ ಹೋಗೋ ಸಲುವಾಗಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ. ನಿಮ್ಮ ಮೋಹನ್ ಅವರು ಹೇಳಿದರು ನಮ್ಗೊಂದು ಜಾಗ ಇದನ್ನು ಮಾಡಿರಿ ಅಂತಂದು. ಈಗಾಗಲೇ ನಾವು ನಮ್ಮ ಜನಪ್ರಿಯ ಶಾಸಕರನ್ನ ಪ್ರಕಾಶ್ ಕೋಳಿವಾಡ್ರ ಜೊತೆಗೆ ಮಾತಾಡಿ ನಿಮಗೊಂದು ಜಾಗ ಇನ್ನೇ 1 ತಿಂಗಳ ತಪ್ಪಿರೋ 2 ತಿಂಗಳಲ್ಲಿ ನಿಮಗೊಂದು ಸ್ವಂತ ಜಾಗವನ್ನು ನಾವು ಕೊಡಕ್ಕೆ ನಗರ ಪ್ರಾಧಿಕಾರದಿಂದ ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ. ಆ ವಿಷಯನ ನಮ್ಮ ಮೋಹನ್ ಸಾಹೇಬ್ರಿಗೆ ತಿಳಿಸುತ್ತಾ ನಾನು ಈ ಕಾರ್ಯಕ್ರಮ ಕರೆಸಿ ಉದ್ಘಾಟನೆ ಮಾಡಿಸಿ 2 ಮಾತಾಡೋ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ.